Hello guys, welcome back to my YouTube channel. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಶ್ರವಣ ಮಾಡ್ತಾ ಇದ್ದೀವಿ ಗೈಸ್. ಯಾವತ್ತೂ ಮಾಡಲಿಲ್ಲ ಮುಂದೆ, ಇದೇ ಫಸ್ಟ್ ಮಾಡ್ತಾ ಇರೋದು. ನಮ್ಮ ಅಜ್ಜಿ ಊರಲ್ಲಿ ಮಾಡ್ತಿದ್ರು, ಹಾಗೆ ನಮ್ಮ ಅಪ್ಪ ಊರಲ್ಲಿ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಮನೆ ಕಟ್ಟಿದಾಗಿಂದ ಇದೇ ಫಸ್ಟ್ ಮಾಡ್ತಾ ಇರೋದು ನಾವು ಶ್ರವಣನ. ಅಲ್ಲಿ ಕೂಡ ನಾನು ಕೂಡ ಎಕ್ಸೈಟಿಂಗ್ ಆಗಿದ್ದೀನಿ ನೋಡೋಕ್ಕೆ. ಬನ್ನಿ ಕೂಡ ಯಾವ ಥರ ಮಾಡ್ತಾರೆ ಅಂತ. ನಾವು ಕೂಡ ಯಾವತ್ತೂ ಮಾಡಿರಲಿವಲ್ಲ, ಇದೇ ವರ್ಷ ಸ್ಟಾರ್ಟ್ ಮಾಡ್ತಾ ಇರೋದು. ಯಾಕಂದ್ರೆ ನಮ್ಮ ತಾತ ಹೇಳಿತ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ವಿ. ಬನ್ನಿ ತೋರಿಸ್ತೀನಿ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಅಂತ. ಮುಂಚೆ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ಒಂಚೂರು ಲೇಟಾಗಿ ಮಾಡ್ತಾಯಿದ್ದೀನಿ. ಓಕೆನಾ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ನೋಡ್ತಾಯಿರಿ. ಯಾಕಂದರೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ಕೂಡ ಕಮೆಂಟಲ್ಲಿ ತಿಳಿಸಿ, ಸರಿ ಮಾಡಬೇಕಾ ತಪ್ಪಾಗಿದೆಯೋ ಅಂತ ತಿಳಿಸಿ. ಓಕೆ ಗೈಸ್, ಓಕೆ, ಇವತ್ತಿನ ವೀಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಮೂವ್ ಟು ದ ಶ್ರವಣ ಬ್ಲಾಗ್. ಬನ್ನಿ ಗೈಸ್, ಕೆಳಗಡೆ ಇದ್ದರೆ ತೋರಿಸ್ತೀನಿ. ಇನ್ನೂ ನನ್ನ ಸ್ನಾನ ಕೂಡ ಮಾಡಿಲ್ಲ, ಸ್ನಾನ ಮಾಡಬೇಕು. ಟೈಮ್ ಅಲ್ಲ, ಹತ್ರ 11 ಗಂಟೆ ಆಯಿತು. ಬನ್ನಿ ತೋರಿಸ್ತೀನಿ. ಓಕೆನಾ, ಸ್ನಾನ ಮಾಡ್ಕೊಂಡು ಬಿಡ್ತೀನಿ. ಓಕೆ, ನಾನು ಫಸ್ಟ್ ತೋರಿಸ್ತೀನಿ ಕೆಳಗಡೆ ಯಾವ ಥರ ಇದ್ದಾರೆ ಅಂತ. ಬನ್ನಿ ನೋಡಿ ಗೈಸ್, ನಮ್ಮ ಅಡುಗೆ ಮಾಡ್ತೈತೆ. ಮಟನ್ ಇಲ್ಲಿ ಚಿಕನ್ ಇದೆ. ಅಲ್ಲಿ ಮಾವ ಗುಮ್ಮ ಅಂತ ಕೂತೈತೆ. ನಮ್ಮ ತೋರಿಸ್ತೀನಿ ಬನ್ನಿ ಗೈಸ್, ಝೂಮ್ ಮಾಡಿ ನೋಡಿ. ನಮ್ಮ ಅಡುಗೆ ಮಾಡ್ತೈತೆ. ಬನ್ನಿ, ಹಾಗೆ ಇನ್ನೂ ಸ್ವಲ್ಪ ಜನ ಮಗಳಿದ್ದಾರೆ, ತೋರಿಸ್ತೀನಿ ಗೈಸ್. ನಮ್ಮ ಅಮ್ಮನೇ ಅಡುಗೆ ಮಾಡೋದು. ಅದಕ್ಕೆ ನಾನು ಅಮ್ಮನೇ ತೋರಿಸ್ತೀನಿ. ಎಲ್ಲವೂ ಕೂಡ ಅಮ್ಮನೇ ಅಡುಗೆ ಮಾಡೋದು, ಅದಕ್ಕೆ ನಾವು ಅಮ್ಮನೇ ಎಲ್ಲ ಕಡೆ ತೋರಿಸ್ತೀನಿ. ಓಕೆ ಗೈಸ್, ಬನ್ನಿ ಇವತ್ತು. ಓಕೆ, ಇಲ್ಲಿಬ್ರು ಮಲಗೋರೆ ಗೈಸ್. ಇಲ್ಲವ್ವ ಅಂತ ಅಮ್ಮ ಮತ್ತು ನಮ್ಮ ಮಾವ ಮಲಗೋರು. ನೋಡಿ ಗೇಮ್ ಮಾಡ್ತಾರೆ ಗೈಸ್, ಇವರು ಕಾರ್ಗೆ ಮಾಡ್ತಾರೆ ಇಬ್ಬರು. ಇಲ್ಲೊಬ್ಬ ಫ್ರೀ ಫೈರ್ ಆಡ್ತಾನೆ ಗೈಸ್. ಇಲ್ಲಿಬ್ರು ಏನು ಹಿಡಿತಾರೆ ಗೈಸ್ ಇದು ತಲೆಯಲ್ಲಿ. ಹೇಗೆ ಅನ್ನಿಸ್ತದೆ ಇವತ್ತು ಅಡುಗೆ ಮಾಡ್ತೀವಿ? ಅದಕ್ಕೆ ಏನು ಅನ್ನಿಸ್ತದೆ? ನೋಡಿ ಗೈಸ್, ನಮ್ಮ ಮನೇಲಿ ಮಾಡಿದ್ರೆ ಬಿಟ್ಟು ಬೇರೆ ಮನೆ ಹುಡ್ಕೊಂಬೋಗು ಅಂತಾರೆ. ನಮ್ಮ ಇವತ್ತೇ ಬೈತಿಲ್ಲ, ಇವತ್ತು ಶಾಂತವಾಗೈತೆ ಗೈಸ್. ನೋಡ್ತಾ ಇಲ್ಲ, ಏನಾದ್ರು ಬೈಯೋದು ಹೇಳವ, ಹೇಳು ಗೈಸ್. ದಿನ ಏನೋ ಒಂದು ಬೈಯೋದು, ಇವತ್ತೇನು ಬೈತಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ನೋಡಿ ಇವತ್ತು ಅಡುಗೆ ಮಾಡ್ತಾರೆ ಸುಮ್ಮನೆ. ಈಗ ಉಪವಾಸ ಐತಲ್ಲ ಗೈಸ್, ಅದಕ್ಕೆ ಸುಮ್ಮನೆ ಶಾಂತವಾಗೈತೆ. ಉಪವಾಸ ಅದಕ್ಕೆ ನಾ ಅಪ್ಪ ಸ್ನಾನಕ್ಕೆ ಹೋಗ್ತೀರ, ಬಂದಿಲ್ಲ ಗೈಸ್. ಈಗ ಒಂದು ಫಂಕ್ಷನ್ ಇತ್ತು, ಬರ್ತ್ಡೇ ಪಾರ್ಟಿ. ಇಲ್ಲ ಮನೆ ಹತ್ರ ಬರ್ತ್ಡೇ ಪಾರ್ಟಿ ಇತ್ತು, ಅದಕ್ಕೆ ಫಂಕ್ಷನ್ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾಯಿದ್ದೀನಿ. ಜವಾಬ ಬಂದಿಲ್ಲ, ಅವ್ರು ಬಂದು ಇಲ್ಲ ಮನೆಯಲ್ಲಿ ಎಲ್ಲ ಫುಲ್ಲೆಲ್ಲ ರೆಡಿ ಮಾಡಿ ಊಟ ಎಲ್ಲ ಎಡೆಯೆಲ್ಲ ಇಕ್ಕಿ ಆಮೇಲೆ ಊಟ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಮುಂಚೆಯಲ್ಲಿ ವೆಜ್ಜಾರು ಕರೆದಿದ್ದು, ಅದಕ್ಕೋಸ್ಕರ ನಾವು ಊಟ ಎಲ್ಲ ಕರೆದಿರಲ್ಲ, ಅದಕ್ಕೆ ಊಟ ಮಾಡಿಕೊಂಡು ಮನೆಗೆ ಹೊಡ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ರ ಇದ್ದೀವಿ, ಅದಕ್ಕೋಸ್ಕರ ಬನ್ನಿ ಹೋಗೋಣ. ಗೈಸ್ ಇವಾಗ ಬಂದು ತೋರಿಸ್ತೀನಿ. ಸಖತ್ ಮಳೆ ನೋಡಿ, ಸುತ್ತ ಮಳೆ ಇರುತ್ತೆ, ಸಖತ್ ಮಳೆ ಗೈಸ್. ಅದಕ್ಕೆ 2:30 ಬರ್ತೀನಿ ಅಂತಂದರು, ಅದಕ್ಕೆ ಮಳೆಯಿಂದಾಗಿ 4:30 ಆಯಿತು. ನೋಡಿ ಇವಾಗ ಬಂದರು. ಬನ್ನಿ ತೋರಿಸ್ತೀನಿ. ಓಕೆನಾ, ಇನ್ನೊಂದು ಕೊಡಿಸ್ತೀನಿ ಹೇಳ, ಅದಕ್ಕೆ ಅಪ್ಪ ಹತ್ರ ಕಿಟ್ಪ ಕೊಡ್ತೀನಿ. ಬನ್ನಿ ಗೈಸ್, ಒಳಗಡೆ ಹೋಗೋಣ. ಗೈಸ್ ಇವಾಗ ತಾನೇ ಮೊದಲೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಫುಲ್ ಅಲ್ಲಿ ತಂದಿರಲ್ಲ, ಅವರ ಐಟಮ್ನೆಲ್ಲ ತಂದಿರಲ್ಲ, ದೇವ್ರ ತ್ರಿಶೂಲ ಎಲ್ಲ ಅದನ್ನ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ಹಾಗೆ ಇದ್ದಿಲ್ಪ ಪಕ್ಕದಲ್ಲಿ, ಅದನ್ನು ಬೋನಸ್ ಅಂತ ಕರಿತೀವಿ. ಅದಕ್ಕೆ ಫುಲ್ ತುಂಬಬೇಕು ಗೈಸ್. ಇವಾಗ ತಾನೇ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಮಾಡಿ ಎಡೆ ಬಡಿಸ್ಬೇಕು ಗೈಸ್. ಎಡೆ ಬಡಿಸ್ಬಿಟ್ಟು ಎಲ್ಲ
ಗೈಸ್ ಎಡೆ ಬಡ್ಸೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ವಿಭೂತಿ ಇಕ್ತಾರೆ, ಎಲ್ಲರೂ ಕೂಡ ವಿಭೂತಿ ಇಕ್ಸ್ಕೋಬೇಕು. ಆನಂತರ ಎಣ್ಣೆ ಮಾಡಿ ಅದನ್ನ ಅಡುಗೆನೆಲ್ಲ ತಂದು ಅಲ್ಲಿ ದೇವ್ರ ಮುಂದೆ ಇಡಬೇಕು ಗೈಸ್. ನೋಡಿ ಎಲ್ಲ ಒಬ್ಬೊಬ್ಬರಿಗೆ ಬಂದು ಇಕ್ಸ್ಕೊತಾ ಇದ್ದಾರೆ, ವಿಭೂತಿ ಇಕ್ಸ್ಕೊತಾ ಇದ್ದಾರೆ ನೋಡಿ, ಎಲ್ಲರೂ ಕೂಡ ಇದ್ದಾರೆ. ನೋಡಿ ಗೈಸ್, ಇಟ್ಟಿದ್ದ ನಿಮಗೆ ಎಡೆ ಇಕ್ಬೇಕು ಅಂತ ಹಾಗೆ ಮಾಡಿ ಅಡುಗೆನೆಲ್ಲ ತಂದು ಇಲ್ಲಿ ಇಕ್ಬೇಕು ಗೈಸ್. ಓಕೆನಾ, ಇದು ಇನ್ನೊಂದ್ಸರಿ ಪೂಜೆ ಮಾಡ್ತಾರೆ ಎಡೆ ಎಲ್ಲ ತಂದು ಇಕ್ಕಿದ್ಮೇಲೆ. ಹಾಗೆ ನಮಗೆ ಪೂಜೆ ಮಾಡೋಕೆ ಕೊಡ್ತಾರೆ ಗೈಸ್. ಇಲ್ಲಿ ಮಾಡ್ತಿದ್ದಾರೆ ನೋಡಿ ಗೈಸ್, ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ಇವರು ಮುಖಕ್ಕೆ ಬಟ್ಟೆ ಕಟ್ಟಿದ್ದಾರೆ, ಏನಕಂದರೆ ಬಾಯಿಗೆ ಎಂಜಲು ಬಿಡಬಾರ್ದು ದೇವ್ರ ಮೇಲೆ ಅಂತೇಳಿ ಬಾಯಿ ಬಟ್ಟೆ ಕಟ್ಟಿದ್ದಾರೆ ಗೈಸ್. ನೋಡಿ ಪೂಜೆ ಮಾಡಾದ್ಮೇಲೆ ಗೈಸ್ ಅಲ್ಲಿ ತಂದಿರೋಂಥ ಇದನ್ನು ಊದ್ತಾರೆ ಗೈಸ್. ಗೈಸ್ ಪೂಜೆ ಎಲ್ಲ ಮುಗೀತು, ಅದಕ್ಕೋಸ್ಕರ ಹೊರಡ್ತಾ ಇದ್ರು. ಅದಕ್ಕೋಸ್ಕರ ತಾಂಬೂಲಗಳನ್ನೆಲ್ಲ ಕೊಟ್ಟು ಅವರು ಹೋಗ್ತಾರೆ. ಗೈಸ್ ಕಾಲಿಗೆ ಬಿದ್ದು ಅವ್ರು ಲಾಸ್ಟ್ ಚಾನ್ಸ್ ತಂದಿರ್ತಾರಲ್ಲ ಅದನ್ನು ಊದಿ ಹೋಗ್ತಾರೆ ಗೈಸ್. ಗೈಸ್ ಹೋಗ್ತಾರೆ ದೇವ್ರನ್ನ ತೊಗೊಂಡೋದು ಕೂರಿಸಿ ಮನೆ ಹಿಂದೆಗಡೆ ಇವತ್ತೇ ತೊಗೊಂಡೋದ್ರು. ಬೇರೆ ಕಡೆಯಲ್ಲ ಇದೆಯಂತೆ, ಅದಕ್ಕೋಸ್ಕರ ಬೇಗ ಹೊರಟ್ರು. ಇಲ್ಲ ಮಳೆ ಬೇರೆ ಬರುತ್ತೆ, ಅದಕ್ಕೋಸ್ಕರ ಬೇಗ ಹೊರಟ್ರು ಗೈಸ್. ಈಗ ನಾವು ಊಟ ಮಾಡಬೇಕು. ಇಲ್ಲಿ ಪೂಜೆ ಮಾಡಿದ ತಕ್ಷಣ ಇಲ್ಲಿ ನಮ್ಮನ ಅಪ್ಪ ಹಸ್ಕೊಂಡಿದ್ದಲ್ಲ, ಊಟ ಮಾಡಿದ ತಕ್ಷಣ ಊಟ ಕೂತ್ಕೊಬೇಕು. ಊಟ ಕೂತಿದ್ದಾರೆ, ಬನ್ನಿ ತೋರಿಸ್ತೀನಿ. ಓಕೆನಾ ಗೈಸ್, ಬನ್ನಿ ತೋರಿಸ್ತೀನಿ ಊಟ ಕೂತಿರೋದು. ನೋಡಿ ಗೈಸ್, ಯಾರು ಕೂತಿದ್ದಾರೆ ಊಟಕ್ಕೆ. ಊಟ ಮಾಡಿ ನಾವು ಕೂಡ ಊಟ ಮಾಡಬೇಕು ಗೈಸ್. ಬನ್ನಿ ನೋಡಿ, ಎಲ್ಲರೂ ಕೂತಿದ್ದಾರೆ ಊಟಕ್ಕೆ ಗೈಸ್. ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ. ಅಜ್ಜಿ ಮಾವ ಎಲ್ಲ ಹೊರಟ್ರು. ಇವರು ನಮ್ಮ ಅತ್ತೆ ಇದ್ರು, ನಮ್ಮ ಅತ್ತೆ ಎಲ್ಲ ಈಗ ಹೊರಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಅತ್ತೆ ನಮ್ಮ ಅಯ್ಯ ಅವರೆಲ್ಲ ಬಂದಿರಲ್ಲ, ಅವರು ಕೂಡ ಈಗ ಹೊರಡ್ತಾ ಇದ್ದಾರೆ ನೋಡಿ ಗೈಸ್. ಎಲ್ಲ ಹೊರಟ್ರು, ಇನ್ನು ನಾವೇ ಇರೋದು, ಇನ್ನು ಯಾರಿರಲ್ಲ ಗೈಸ್. ಬನ್ನಿ ಗೈಸ್, ಅಡುಗೆ ಮಾಡಿ ಅಂತ ತೋರಿಸ್ತೀವಿ. ನೋಡಿ ಚಿಕನ್ ಫ್ರೈ ಮಾಡಿ ಅವರಿಗೆ, ಚಿಕನ್ ಫ್ರೈ, ಮೊಟ್ಟೆ, ಆಮೇಲೆ ಕಾಳುಗೊಜ್ಜು, ಸಾಂಬಾರು. ಅಲ್ಲಿ ಕಾಳುಗೊಜ್ಜು ಅಲ್ಲೇ ಐತಿ, ಖಾಲಿ ಆಗ್ಬಿಟ್ಟಿದೆ ಸಾಲೆ. ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ತಿನ್ಕೊಂಬಿಟ್ಟಿದ್ದೆ ಅಲ್ಲೇ. ಇಲ್ಲಿಗೆ ಸಪ್ರೇಟ್ ಐತಿ ನಮ್ಮ ತಿನ್ನೋಕ್ಕೆ. ನೋಡಿ ಬಾಯಿಗೆ ಬಂದಂಗೆ ಬೈತಾರೆ. ಇದನ್ನ ಹಾಕ್ತೀನಿ ಪಕ್ಕ. ಇದನ್ನ ಏನ ನಮ್ಮ ಫ್ಯಾಮಿಲಿ ಒಳ್ಳೆ ಬ್ಯಾಟ್ಸ್ಮನ್ ಅಂದರೆ ಇವರೇ ಗೈಸ್. ನೋಡಿ ಮುಖ ತೋರಿಸ್ಬಿಡಿ, ನೋಡ್ಕೊಬಿಡಿ ಗೈಸ್. ಚಿಕನ್ ಅನ್ನೋದ್ರೆ ಎಷ್ಟು ಬೇಕಾದ ತಿಂತಾರೆ, ಹಾಗೆ ಮಟನ್ ಅಂದ್ರೆ ಎಷ್ಟು ಬೇಕಾದ ತಿಂತಾರೆ. ಮಲಗಿದ್ದಾರೆ ಆಲ್ಮೋಸ್ಟ್. ಯಾರು ಬಂದು ನಾವೇ ನಾವು ಇದ್ದೀವಿ. ಇಲ್ಲಿ ದೋಸ್ತ ಅಮ್ಮ ಏನು ಮಾಡ್ತಾ ಇದ್ದಾರೆ. ಓಕೆ ಓಕೆ ಎಲ್ಲ ಪ್ಯಾಕಪ್ ಆಗಿದೆ. ಎಲ್ಲ ಯಾವಾಗ ತಾನೇ ಹೊರಟ್ರು. ಸಾರು ಬಿಸಿ ಮಾಡಿ ಮಾಡ್ಕೋಬೇಕಷ್ಟೇ. ಎಲ್ಲರೂ ಮಾಡ್ಕೊಂಬಿಟ್ರೆ ಗೈಸ್.
ನಮ್ಮ ಒಂದು ಎತ್ತೈತಿ ಯಾಕವ ಓಕೆ ಈಗ ಮಲ್ಕೋಬೇಕು ಇನ್ನು ಮತ್ತು ಮಾತ್ರ 10:30 ಆಗೈತೆ. ಇನ್ನು ಮಲ್ಕೊಂಬಿಟ್ಟು ಬೆಳಗ್ಗಿಂದ ಎದ್ದು ಕಾಲೇಜಿಗೆ ಹೋಗಬೇಕು. ಅದಕ್ಕೋಸ್ಕರ ಮಲ್ಕೋತೀನಿ. ವಿಡಿಯೋ ನೋಡ್ತೀವಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮಿಥುನ್ ಗೌಡ ಸಿರಿಫಾ ವ್ಲಾಗ್ಸ್. ಮಿಥುನ್ ಗೌಡ ವ್ಲಾಗ್ಸ್ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಹೆಚ್ಚು ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ. ವಿಡಿಯೋ ನೋಡ್ತೀವಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮಿಥುನ್ ಗೌಡ ಸಿರಿಫಾ ವ್ಲಾಗ್ಸ್. ಮಿಥುನ್ ಗೌಡ ವ್ಲಾಗ್ಸ್ ಸಪೋರ್ಟ್ ಮಾಡ್ತಾಯಿದೆ. ಓಕೆನಾ? ಹೀಗೆ ವಿಡಿಯೋ ಕ್ಲೋಸ್ ಮಾಡ್ತೀನಿ, ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬೈ ಟೇಕ್ ಕೇರ್. ಓಕೆ, ಬಾಯ್.